ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 13ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಮೂಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 455 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 133 ಪಾಯಿಂಟ್ನ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಈಗ 18,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಇದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ 18,200ರಿಂದ 18,300 ಲೆವೆಲ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 300 ಪಾಯಿಂಟ್ಗಳಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ ಸೆಗ್ಮೆಂಟ್ ಅಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಇಂಡಸ್ಇಂಡ್ ಬ್ಯಾಂಕ್ ನೋಡೋದಕ್ಕೆ ಸಿಕ್ತಿದೆ. 2.5% ಅಪ್ಸೈಡ್ ಎರಡು ಸ್ಟಾಕ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬ್ರಿಟಾನಿಯಾ, ಭಾರತೀಯ ಏರ್ಟೆಲ್, ಟೈಟನ್ ಕಂಪನಿ ಕೂಡ ಇವತ್ತು ಟಾಪ್ ಗೇನರ್ ಸೆಗ್ಮೆಂಟ್ ಅಲ್ಲಿ ಕಾಣಿಸ್ತಿದೆ. ಬಜಾಜ್ ಫಿನ್ಸರ್ವ್ನಲ್ಲೂ ಕೂಡ ಇವತ್ತು 4.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಬಜಾಜ್ ಫಿನ್ಸರ್ವ್ ಸ್ಟಾಕ್ನಲ್ಲಿ ಸ್ಪ್ಲಿಟ್ ಮತ್ತು ಬೋನಸ್ ಇದ್ದಿದ್ದರಿಂದ 90% ಪ್ರೈಸ್ ಕರೆಕ್ಷನ್ ಆಗಿದೆ. ಆ ಒಂದು ರೀಸನ್ ನಿಂದ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನಮಗೆ ಬಜಾಜ್ ಫಿನ್ಸರ್ವ್ ನೋಡೋದಕ್ಕೆ ಸಿಕ್ತಿಲ್ಲ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಶ್ರೀ ಸಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀ ಸಿಮೆಂಟ್ ನಲ್ಲಿ 1% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಶ್ರೀ ಸಿಮೆಂಟ್ ನಲ್ಲಿ ಕಳೆದ ವಾರ 12% ಗೇನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಆಗ ಕೂಡ ನಾನು ನಿಮಗೆ ಹೇಳಿದ್ದೆ ಶ್ರೀ ಸಿಮೆಂಟ್ ನಿಫ್ಟಿ 50 ಇಂದ ಆಚೆ ಹೋಗ್ತಿದೆ. ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡುವಂತಹ ಫಂಡ್ ಹೌಸಸ್ಗಳು ಶ್ರೀ ಸಿಮೆಂಟ್ ಇಂದ ದುಡ್ಡನ್ನು ಆಚೆ ತೆಗಿಬೇಕಾಗಿರುತ್ತೆ. ಸೊ ಈಗ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಶ್ರೀ ಸಿಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸಿಪ್ಲಾ ಮತ್ತೆ ಐಷರ್ ಮೋಟರ್ಸ್ ಅಲ್ಲೂ ಕೂಡ 0.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬಿಪಿಸಿಎಲ್ ಮತ್ತೆ ಟಿಸಿಎಸ್ ಕೂಡ ಇವತ್ತು ಆಲ್ಮೋಸ್ಟ್ 0.5% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿ ರಿಯಾಲಿಟಿ 0.2% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಮಿಕ್ಕ ಎಲ್ಲ ಸೆಕ್ಟರ್ಗಳು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದಾವೆ. ನಿಫ್ಟಿ ಐಟಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ PSU ಬ್ಯಾಂಕ್ ಕೂಡ ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಡ್ತಿರೋದು ಕಾಣಿಸ್ತಿದೆ. ಸೊ ಇವತ್ತು ಕೂಡ FIIs ಕಡೆಯಿಂದ ನೆಟ್ ಬೈಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 1956 ಕೋಟಿ ಅಮೌಂಟ್ ನಷ್ಟು ಶೇರ್ಗಳನ್ನ FIIs ನೆಟ್ ಬೈ ಮಾಡ್ಕೊಂಡಿದ್ದಾರೆ. ಎಲ್ಲಿವರೆಗೂ FII ಬೈಯಿಂಗ್ ಇಂಡಿಯನ್ ಮಾರ್ಕೆಟ್ ನಲ್ಲಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾರ್ಕೆಟ್ ಸ್ಟೇಬಲ್ ಆಗಿ ಇರುತ್ತೆ. ಅದೇ ರೀತಿಯಲ್ಲಿ DIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 1268 ಕೋಟಿ ಅಮೌಂಟ್ ನಷ್ಟು ಸೆಲ್ಲಿಂಗ್ DIIs ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಸೊ ಝೊಮ್ಯಾಟೋದಲ್ಲಿ ಇವತ್ತು 5% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಮೇಜರ್ ರೀಸನ್ ಆಗಸ್ಟ್ ತಿಂಗಳಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಒಳ್ಳೆ ಒಂದು ಬೈಯಿಂಗ್ ಅನ್ನ ಝೊಮ್ಯಾಟೋದಲ್ಲಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 11 ಕೋಟಿ ಶೇರ್ಗಳನ್ನ ಮ್ಯೂಚುವಲ್ ಫಂಡ್ ಹೌಸಸ್ಗಳು ನೆಟ್ ಬೈ ಮಾಡ್ಕೊಂಡಿದ್ದಾರೆ. ಟೋಟಲ್ 20 ಮ್ಯೂಚುವಲ್ ಫಂಡ್ ಹೌಸಸ್ಗಳಲ್ಲಿ 12 ನೆಟ್ ಸೆಲ್ಲರ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಕೂಡ 8 ಮ್ಯೂಚುವಲ್ ಫಂಡ್ ಹೌಸಸ್ಗಳು ಒಳ್ಳೆ ಒಂದು ಬೈಯಿಂಗ್ ಅನ್ನ ಝೊಮ್ಯಾಟೋದಲ್ಲಿ ಮಾಡಿದ್ದಾರೆ. ಮೇಜರ್ ಬೈಯಿಂಗ್ ನಮಗೆ ಮಿರಾಯ್ ಅಸೆಟ್ ಗ್ರೂಪ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಆಲ್ಮೋಸ್ಟ್ 9.5 ಕೋಟಿ ಶೇರ್ಗಳನ್ನು ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಫ್ರಾಂಕ್ಲಿನ್ ಟೆಂಪ್ಲೇಟ್ ಅನ್ನು ಕೂಡ 1.18 ಕೋಟಿ ಶೇರ್ಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ICICI ಪ್ರುಡೆನ್ಶಿಯಲ್, ಮೋತಿಲಾಲ್ ಓಸ್ವಾಲ್, UTI ಮ್ಯೂಚುವಲ್ ಫಂಡ್ ಈ ಎಲ್ಲ ಫಂಡ್ ಹೌಸಸ್ಗಳು ಕೂಡ ಝೊಮ್ಯಾಟೋದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ಫಂಡ್ ಹೌಸಸ್ಗಳು ಝೊಮ್ಯಾಟೋದಲ್ಲಿ ಇನ್ನೂ ಕೂಡ ಬುಲಿಶ್ ಆಗಿದ್ದಾರೆ. ಬಟ್ ಯಾವೆಲ್ಲ ಫಂಡ್ ಹೌಸಸ್ಗಳು 41ರಿಂದ 45ರ ಪ್ರೈಸ್ ನಲ್ಲಿ ಎಂಟ್ರಿಯನ್ನು ತಗೊಂಡಿದ್ರು ಸೊ ಅವರು ಸ್ವಲ್ಪ ಸ್ಟೇಕ್ ಅನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಭಾರತೀಯ ಟೆಲಿಕಾಂ 6,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಬಗ್ಗೆ ಡಿಸ್ಕಷನ್ಸ್ ಗಳನ್ನ ಮಾಡ್ತಿದ್ದಾರೆ. ಡೆಬೆಂಚರ್ಸ್ ಗಳ ಮೂಲಕ ಇವರು ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ. ರೀಸೆಂಟ್ ಆಗಿ ಸಿಂಗ್ಟೆಲ್, ಸೊ ಸಿಂಗಾಪುರ್ ನ ಟೆಲಿಕಾಂ ಯೂನಿಟ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ರು. ಆ ಒಂದು ಸ್ಟೇಕ್ ಅನ್ನ ಭಾರತೀಯ ಟೆಲಿಕಾಂ, ಭಾರತೀಯ ಏರ್ಟೆಲ್ ನ ಪ್ರಮೋಟರ್ ಬೈ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಅವರಿಗೆ ಸ್ವಲ್ಪ ಫಂಡ್ ನ ಅವಶ್ಯಕತೆ ಇತ್ತು. ಆ ಒಂದು ರೀಸನ್ ಇಂದ ಈಗ ನಾನ್ ಕನ್ವರ್ಟೇಬಲ್ ಡೆಬೆಂಚರ್ಸ್ ನ ಮೂಲಕ ಫಂಡ್ ಅನ್ನ ರೈಸ್ ಮಾಡ್ತಿದ್ದಾರೆ. ಸೊ ನಾನ್ ಕನ್ವರ್ಟೇಬಲ್ ಡೆಬೆಂಚರ್ಸ್ ಅಂದಾಗ ಸೊ ಇದು ಬಾಂಡ್ಸ್ ಆಗಿರುತ್ತೆ. ಬಟ್ ಇದನ್ನ ಈಕ್ವಿಟಿಗೆ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಬಾಂಡ್ ಗಳನ್ನ ಇಶ್ಯೂ ಮಾಡಿ 6,000 ಕೋಟಿ ಅಮೌಂಟ್ ಅನ್ನು ಹೊಂದಿಸಬೇಕು ಅಂತ ಇದ್ದಾರೆ. ಸೊ ಈ ಎನ್ಸಿಡಿಗಳಿಗೆ ಮೇಜರ್ ಆಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಸಬ್ಸ್ಕ್ರೈಬ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಎನ್ಸಿಡಿಗಳಲ್ಲಿ NIS ಆಗಿ ರಿಟೇಲ್ ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಭಾರತೀಯ ಏರ್ಟೆಲ್ ನಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ 2% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನಲ್ಲಿ ಭಾರತೀಯ ಏರ್ಟೆಲ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮ್ಯಾನೇಜ್ಮೆಂಟ್ 5G ಲಾಂಚ್ ನ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ ನ ವೇಳೆಗೆ ಇವರು 5G ಅನ್ನ ಲಾಂಚ್ ಮಾಡ್ತಾರೆ. ಸೊ ನಿಮ್ಮ ಬಳಿಯಲ್ಲಿ 5G ಎನೇಬಲ್ಡ್ ಮೊಬೈಲ್ ಇದ್ರೆ ಆರಾಮಾಗಿ ನೀವು 4G ಸಿಮ್ ಅನ್ನ ಯೂಸ್ ಮಾಡ್ಕೊಂಡೆ 5G ಸರ್ವಿಸಸ್ ಗಳನ್ನ ಪಡ್ಕೋಬಹುದಾಗುತ್ತೆ. ಸೊ ಈಗ 4G ಅಲ್ಲಿ ನಮಗೆ ಏನು ಸ್ಪೀಡ್ ನೋಡೋದಕ್ಕೆ ಸಿಗ್ತದೆ ಅದರಿಂದ 20ರಿಂದ 30 ಟೈಮ್ ಹೆಚ್ಚಿನ ಒಂದು ಸ್ಪೀಡ್ ಅನ್ನ 5G ಇಂದ ನಾವು ಪಡ್ಕೋಬಹುದಾಗುತ್ತೆ. ಸೊ ಸಿಮ್ ಅನ್ನ ಚೇಂಜ್ ಮಾಡುವಂತ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಡಿಫಾಲ್ಟ್ ಆಗಿ 4G ಸಿಮ್ ಅಲ್ಲೇ ನಮಗೆ 5G ಸರ್ವಿಸಸ್ ಅವೈಲೇಬಲ್ ಆಗುತ್ತೆ. ಬಟ್ 5G ಎನೇಬಲ್ಡ್ ಹ್ಯಾಂಡ್ ಸೆಟ್ ಗಳು ಇರಬೇಕಾಗುತ್ತೆ. ಸೊ ಜಿಯೋ ಕೂಡ ಅಷ್ಟೇ ದೀಪಾವಳಿ ವೇಳೆಗೆ ನಾವು ಮೇಜರ್ ಸಿಟಿಗಳಲ್ಲಿ 5G ಅನ್ನ ತರ್ತೀವಿ ಅಂತ ಹೇಳಿದ್ರು. ಸೊ ಅಕ್ಟೋಬರ್ ಎಂಡ್ ನ ವೇಳೆಗೆ ಜಿಯೋ, ಏರ್ಟೆಲ್ ಎರಡು ಕಂಪನಿಗಳು 5G ಸರ್ವಿಸಸ್ ಗಳನ್ನ ಲಾಂಚ್ ಮಾಡುವಂತ ಸಾಧ್ಯತೆ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ತಮಿಳುನಾಡು ಮರ್ಸೆಂಟೈಲ್ ಬ್ಯಾಂಕ್ ನ ಅಲಾಟ್ಮೆಂಟ್ ಸ್ಟೇಟಸ್ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. 10ರಿಂದ 14 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗ್ತಿದೆ. 280ರಿಂದ 400 ರೂಪಾಯಿಯ ಲಿಸ್ಟಿಂಗ್ ಗೇನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಹರ್ಷ ಇಂಜಿನಿಯರ್ಸ್ IPO ನಾಳೆ ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತಿದೆ. ನಾಳೆಯಿಂದ ನಾವು IPOದಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೋಬಹುದಾಗುತ್ತೆ. 16ನೇ ತಾರೀಕುವರೆಗೂ IPO ಓಪನ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 220 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೊ 45 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 45 ಶೇರ್ಗಳಿಗೆ ನಾವು ಅಪ್ಲಿಕೇಶನ್ ಅನ್ನ ಹಾಕಬೇಕು. 10,000 ರೂಪಾಯಿಯಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನ ಈ ಒಂದು IPOದಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ.
ಸೊ ಐ ಪಿ ಒ ಬಗ್ಗೆ ತುಂಬಾ ಜನಕ್ಕೆ ಈಗಲೂ ಕೂಡ ಕನ್ಫ್ಯೂಷನ್ ಇದೆ. ಸೊ ನಾನು ಮೊದಲನೇ ದಿನನೇ ಐ ಪಿ ಒದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಅಥವಾ ಒಂದು ಪ್ರೀ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನನಗೆ ಐ ಪಿ ಒ ಅಲಾಟ್ ಆಗುತ್ತಾ ಅಂತ. ಸೊ ಆ ರೀತಿ ಆಗೋದಿಲ್ಲ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ನ ಬೇಸಿಸ್ ಮೇಲೆ ಐ ಪಿ ಒ ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ಇದೊಂದು ಲಕ್ಕಿ ಡ್ರಾ ಆಗಿರುತ್ತೆ. ಸೊ ರಿಜಿಸ್ಟ್ರಾರ್ ನಿಮ್ಮ ಅಪ್ಲಿಕೇಶನ್ ಗಳನ್ನ ಲಾಟರಿ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಸೊ ಯಾರಿಗೆ ಲಕ್ ಇರುತ್ತೆ ಅವ್ರಿಗೆ ಅಲಾಟ್ಮೆಂಟ್ಸ್ ಗಳು ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಅಲಾಟ್ಮೆಂಟ್ ಜಾಸ್ತಿ ಆಗಬೇಕು ಅಂದಾಗ ನೀವೇನು ಮಾಡಬೇಕು ಅಂದರೆ ಬೇರೆ ಬೇರೆ ಡಿಮ್ಯಾಟ್ ಅಕೌಂಟ್ಗಳಿಂದ ಅಂದರೆ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಇವರ ಅಕೌಂಟ್ಗಳಿಂದ ಹೆಚ್ಚಿನ ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾಗುತ್ತೆ. ಆಗ ಯಾರಿಗಾದ್ರೂ ಒಬ್ಬರಿಗೆ ಅಲಾಟ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ನಿಮ್ಮ ಬಳಿಯಲ್ಲಿ ಒಂದೇ ಒಂದು ಡಿಮ್ಯಾಟ್ ಅಕೌಂಟ್ ಇದೆ ಅಂದಾಗ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾಗುತ್ತೆ. ಅಂದರೆ 7 ರಿಂದ 8 ಅಪ್ಲಿಕೇಶನ್ಸ್ಗಳನ್ನು ನೀವು ಹಾಕಿದಾಗ ಒಂದು ಲಾಟ್ ಅಲಾಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಈ ಸಿನಾರಿಯೋ ಬರಬೇಕು ಅಂದಾಗ ಐ ಪಿ ಒ ಓವರ್ ಸಬ್ಸ್ಕ್ರೈಬ್ ಆಗಿರಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಐ ಪಿ ಒ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಏನಕ್ಕೆ ಅಂದರೆ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ನಮಗೆ ಈ ಒಂದು ಐ ಪಿ ಒದಲ್ಲಿ ನೋಡೋದಕ್ಕೆ ಸಿಗ್ತದೆ. ಈಗ 220 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಈ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಮ್ಮಿ ಆದರೂ ಕೂಡ 100 ರೂಪಾಯಿವರೆಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಗುತ್ತೆ. ಆಗಲೂ ಕೂಡ 4,500ರಿಂದ 5,000 ಲಿಸ್ಟಿಂಗ್ ಗೇನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಲ್ಲಿ 100 ರೂಪಾಯಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೋಗುತ್ತೆ ಅಂತ ನಾನು ಹೇಳ್ತಿಲ್ಲ. ಮಾರ್ಕೆಟ್ ನಲ್ಲಿ ಏನಾದರೂ ಸ್ವಲ್ಪ ವೀಕ್ನೆಸ್ ಬಂದ್ರೆ ಸ್ವಲ್ಪ ಪ್ರೀಮಿಯಂ ಕಮ್ಮಿ ಆಗ್ಬೋದು. ಬಟ್ ಪ್ರೀಮಿಯಂ ಕಂಪ್ಲೀಟ್ ಆಗಿ ಝೀರೋ ಆಗುವಂತ ಸಾಧ್ಯತೆಗಳು ಈ ಒಂದು ಐ ಪಿ ಒದಲ್ಲಿ ತುಂಬಾನೇ ಕಮ್ಮಿ ಇರುತ್ತೆ. ಸೊ ನೀವು ಹೆಚ್ಚಿನ ಒಂದು ಲಾಟ್ ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಅಟ್ಲೀಸ್ಟ್ ಒಂದು ಲಾಟ್ ನಿಮಗೆ ಅಲಾಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ನೀವು 7 ರಿಂದ 8 ಅಪ್ಲಿಕೇಶನ್ಸ್ ಗಳನ್ನ ಒಂದೇ ಡಿಮ್ಯಾಟ್ ಅಲ್ಲಿ ಹಾಕ್ತೀನಿ ಅಂದಾಗ ಸೊ ಎಲ್ಲರೂ ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕಿರ್ತಾರೆ ಅವ್ರಿಗೆಲ್ಲ ಒಂದು ಲಾಟ್ ಅಲಾಟ್ ಆದ್ಮೇಲೆ ನಿಮ್ಗೆ 2ನೇ ಲಾಟ್ ಅಲಾಟ್ ಆಗೋದು. ಸೊ ಮ್ಯೂಚುವಲ್ ಫಂಡ್ಗಳು ಬ್ಲೂ ಚಿಪ್ ಸ್ಟಾಕ್ಗಳಲ್ಲಿ ತಮ್ಮ ಸ್ಟೇಕನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ. ರಿಲಯನ್ಸ್, ಇನ್ಫೋಸಿಸ್, TCS ಈ ಎಲ್ಲ ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಸ್ಟೇಕನ್ನು ಕಮ್ಮಿ ಮಾಡಿದ್ದಾರೆ. ಹಾಗೆ ಭಾರತಿ ಏರ್ಟೆಲ್ ನಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳ ಸ್ಟೇಕ್ ಸ್ವಲ್ಪ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಬೇರೆ ಸೆಗ್ಮೆಂಟ್ ಅಲ್ಲಿ ಈಗ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೋನಾ ಕಾಮ್ಸ್ ಅಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ NTPC, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಮ್ಯಾಕ್ಸ್ ಹೆಲ್ತ್ ಕೇರ್, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಮಾರುತಿ ಸುಜುಕಿ, ಝೊಮ್ಯಾಟೊದಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳು ಹೆಚ್ಚಿನ ಒಂದು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್, ಗ್ಲ್ಯಾಂಡ್ ಫಾರ್ಮಾ ಈ ಎಲ್ಲ ಸ್ಟಾಕ್ಗಳಲ್ಲಿ ಕೂಡ ಮ್ಯೂಚುವಲ್ ಫಂಡ್ಗಳ ಸ್ಟೇಕ್ ಆಗಸ್ಟ್ ನಲ್ಲಿ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಬಜಾಜ್ ಫಿನ್ಸರ್ವ್ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಹಾಗೆ ಎಕ್ಸ್ ಬೋನಸ್ ಡೇಟ್ ಕೂಡ ಇತ್ತು. ಇವತ್ತು 17,200 ಹತ್ರ ಟ್ರೇಡ್ ಆಗ್ತಿದ್ದಂತಹ ಬಜಾಜ್ ಫಿನ್ಸರ್ವ್ 1,795 ಪ್ರೈಸ್ ನಲ್ಲಿ ಕ್ಲೋಸ್ ಆಗಿದೆ. ಸೊ ಯಾರೆಲ್ಲ ನಿನ್ನೆವರೆಗೂ ಸ್ಟಾಕ್ ಅನ್ನ ಬೈ ಮಾಡಿ ಹೋಲ್ಡ್ ಮಾಡ್ತಿದ್ರಿ, ಸೊ ನಿನ್ನೆ ನಮಗೆ ಬಜಾಜ್ ಫಿನ್ಸರ್ವ್ 17,200 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈಗ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಅಂದ್ರೆ ಎಕ್ಸ್ ಸ್ಪ್ಲಿಟ್, ಎಕ್ಸ್ ಬೋನಸ್ ಡೇಟ್ ಇವತ್ತು ಆಗಿತ್ತು. ಸೊ ಈಗ 1,795 ಪ್ರೈಸ್ ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ ನೀವು 10 ಶೇರ್ಗಳಿಗೆ ಈ ಒಂದು ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 17,950 ರೂಪಾಯಿಯ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದೇ ದಿನದಲ್ಲಿ ನಿಮಗೆ ಆಲ್ಮೋಸ್ಟ್ 750 ಪಾಯಿಂಟ್ ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗ ಸ್ವಲ್ಪ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತಿರಬಹುದು. ಮಿಕ್ಕ 9 ಶೇರ್ಗಳು 15 ರಿಂದ 20 ದಿನದ ಒಳಗಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ನಾಳೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಶೇರ್ಗಳನ್ನ ನಾಳೆ ದಿನದವರೆಗೂ ಹೋಲ್ಡ್ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ 9 ಎಕ್ಸ್ಟ್ರಾ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿನ್ನೆ ಬೈ ಮಾಡಿದವ್ರಿಗೂ ಕೂಡ ಈಗ 5% ಅಷ್ಟು ಪ್ರಾಫಿಟ್ ಆಗಿರುತ್ತೆ. ಸೊ ನೀವು ಆ ಎಕ್ಸ್ಟ್ರಾ ಶೇರ್ಗಳಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಶೇರ್ಗಳು ಬಂದಮೇಲೆ ಪ್ರಾಫಿಟ್ ಬುಕಿಂಗ್ ನ ಬಗ್ಗೆ ನೀವು ಯೋಚನೆ ಮಾಡಬಹುದಾಗುತ್ತೆ. ಅಥವಾ ಲಾಂಗ್ ಟರ್ಮ್ ನ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಬಜಾಜ್ ಫಿನ್ಸರ್ವ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ಫ್ರೆಶ್ ಆಗಿ ತುಂಬಾ ಜನ ಎಂಟ್ರಿಯನ್ನು ತಗೋಬೇಕು ಅಂತ ಇದ್ರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದ್ರೆ ಖಂಡಿತವಾಗ್ಲೂ ಎಂಟ್ರಿಯನ್ನು ತಗೋಬಹುದಾಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಆಗಿರೋದ್ರಿಂದ ಬೈಯಿಂಗ್ ಬರುವಂತ ಸಾಧ್ಯತೆಗಳು ಇರುತ್ತೆ. 17,000 ಪ್ರೈಸ್ ರಿಟೇಲ್ ಇನ್ವೆಸ್ಟರ್ಸ್ ಗಳಿಗೆ ತುಂಬಾನೇ ಜಾಸ್ತಿ ಆಗಿತ್ತು. ಈಗ 1,700 ಲೆವೆಲ್ ಅಲ್ಲಿ ಬಜಾಜ್ ಫಿನ್ಸರ್ವ್ ಅವೈಲೇಬಲ್ ಇರೋದ್ರಿಂದ ಸೊ ತುಂಬಾ ಜನ ಇಂಟ್ರೆಸ್ಟ್ ಅನ್ನ ತೋರಿಸಬಹುದು. ಹಾಗೇನೆ ಹೈಯರ್ ಲೆವೆಲ್ಸ್ ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಡಿಪ್ ಬಂದ್ರೆ ಡಿಪ್ ಅಲ್ಲಿ ಸ್ವಲ್ಪ ಶೇರ್ಗಳನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅಮೌಂಟ್ ಅನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ವೇದಾಂತ $20 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಈಗ ಗುಜರಾತ್ ನಲ್ಲಿ ಅವರು ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ತೈವಾನ್ನ ಫೋಕ್ಸ್ಕಾನ್ ಕಂಪನಿ ಜೊತೆಯಲ್ಲಿ ಇವರು ಪಾರ್ಟ್ನರ್ಶಿಪ್ ಅನ್ನ ಹೊಂದಿದ್ದಾರೆ. ಸೊ ಅವರಿಂದ ಇವರು ಸಹಾಯವನ್ನ ಪಡ್ಕೊಂಡು ಭಾರತದಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಗುಜರಾತ್ ಗವರ್ಮೆಂಟ್ ನ ಕಡೆಯಿಂದ ಇವರಿಗೆ ಒಳ್ಳೆ ಒಂದು ಸಪೋರ್ಟ್ ಸಿಕ್ಕಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಲೋವರ್ ಪ್ರೈಸ್ ನಲ್ಲಿ ಎಲೆಕ್ಟ್ರಿಸಿಟಿಯನ್ನ ಗುಜರಾತ್ ಗವರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ಕೂಡ ಇದೆ. ಸೊ ಅದೇ ಒಂದು ರೀಸನ್ ಇಂದ ಗುಜರಾತ್ ಅನ್ನು ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಗುಜರಾತ್ ನಲ್ಲಿ ವೇದಾಂತದ ಸೆಮಿಕಂಡಕ್ಟರ್ ಪ್ಲಾಂಟ್ ಸ್ಟಾರ್ಟ್ ಆಗುತ್ತೆ. ಅದಾನಿ ಗ್ರೂಪ್ ನ ಅದಾನಿ ಟ್ರಾನ್ಸ್ಮಿಷನ್ ಮತ್ತೆ ಅನಿಲ್ ಅಂಬಾನಿ ಅವರ ಒಡೆತನದ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ನ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಪವರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಸೊ ಎರಡು ಕಂಪನಿಗಳ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಆಗಿದೆ. ಅದಾನಿ ಟ್ರಾನ್ಸ್ಮಿಷನ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ಸ್ ಅನ್ನ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ತರ್ತೀವಿ ಅಂತ. ಸೊ ಈ ರೀತಿ ಆದ್ರೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ನ್ಯೂಸ್ ನಿಂದ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಇವತ್ತು 5% ಅಷ್ಟು ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ.
ಸೊ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮುಖೇಶ್ ಅಂಬಾನಿಯವರ ಕಂಪನಿ ಅಲ್ಲ, ಇದು ಅನಿಲ್ ಅಂಬಾನಿಯವರ ಕಂಪನಿ ಆಗಿರುತ್ತೆ. JSW ಸ್ಟೀಲ್ ತಮ್ಮ ಆಗಸ್ಟ್ ತಿಂಗಳ ಪ್ರೊಡಕ್ಷನ್ ಡೇಟಾವನ್ನು ರಿಲೀಸ್ ಮಾಡಿದ್ದಾರೆ. ಸೊ ಪ್ರೊಡಕ್ಷನ್ ಅಲ್ಲಿ ನಮಗೆ ಇಯರ್ ಆನ್ ಇಯರ್ 22% ಜಂಪ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಪ್ರೊಡಕ್ಷನ್ ನಮಗೆ JSW ಸ್ಟೀಲ್ ನ ಕಡೆಯಿಂದ ಆಗಸ್ಟ್ ತಿಂಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. 16.76 ಲಕ್ಷ ಟನ್ ಸ್ಟೀಲ್ ಅನ್ನು ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಮುಂದೆ ಬರುವಂತಹ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ JSW ಸ್ಟೀಲ್ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ JSW ಸ್ಟೀಲ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. KRBL ಅಲ್ಲಿ ಕಳೆದ 2 ದಿನದ ಹಿಂದೆ ನಮಗೆ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ಮೇಜರ್ ರೀಸನ್ ಗವರ್ಮೆಂಟ್ ಬ್ರೋಕನ್ ರೈಸ್ ನ ಎಕ್ಸ್ಪೋರ್ಟ್ ಅನ್ನ ಸ್ಟಾಪ್ ಮಾಡ್ತಾರೆ ಅಂತ. ಬಟ್ ಈಗ KRBL ನ ಪ್ರೈಸ್ ನಲ್ಲಿ 2 ದಿನದಲ್ಲಿ 17ರಿಂದ 18% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ಭಾರತದಲ್ಲಿ ಅಕ್ಕಿಯ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಅಕ್ಕಿಯ ಬೆಲೆ ಜಾಸ್ತಿ ಆದಾಗ ಈ ಒಂದು ಕಂಪನಿ ಹೆಚ್ಚಿನ ಒಂದು ರೆವೆನ್ಯೂನ ಜನರೇಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇವರು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಇಂಡಿಯಾದಲ್ಲೇ ತಮ್ಮ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿ ಒಳ್ಳೆ ಒಂದು ರೆವೆನ್ಯೂನ ಜನರೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.